ಶೇಂಗಿಂಗ್ ಮಾಡುವಾಗ ನಿಜವಾದ ಭಾವವನ್ನು ಕೊಡುವುದಕ್ಕಾಗಿ ವಿಭಿನ್ನ ಚಲನೆಗಳು ಅಗತ್ಯವಿದೆ. ಡಿಪ್ಪಿಂಗ್ ಮಾಡುವಾಗ ನಗ್ಗಿ ಮುಂದೆ ಮುಂದುವರಿಯಲು ಸಿದ್ಧವಾಗಿದ್ದು ಸಂಪೂರ್ಣವಾಗಿ ಸ್ಕಿನ್ನಿಂದ ಹೊರಕದಂಗ್ ಆಗಬೇಕು. ಊರದ ಪ್ರಾರಂಭದಲ್ಲಿ ಭಾವ ಇದ್ದರೆ ಅದು ಅಲ್ಲಿ ಎಲ್ಲಿದ್ದ ಆ ಕಪ್ಪಾಗಿರಬೇಕು ಮತ್ತು ಚಲನೆ ರೇಖೆಗೆ ಇಳಿಯಬೇಕು. ಇದು ಓಟುಪ್ ಕಪ್ಪಾದನ್ನು ವಿಧಾನಿಸಲು ನಮ್ಮ ಮೆಫ್ರೈಡ್ ಫೈರ್ ಅನ್ನು ಸೃಷ್ಟಿಸುತ್ತದೆ. ನಗ್ಗಿ ಕೋನದಲ್ಲಿ ಮಾರ್ಗದರ್ಶನ ನೀಡಿದಾಗ ಸೌಮ್ಯವಾಗಿ ಊರುಗಳನ್ನು ಇದೆ. ಇದು ವಾಸ್ತವಿಕ ವಿನ್ಯಾಸಗಳಿಗೆ ಅತ್ಯಂತ ಸಹಾಯಕರಾಗಿದೆ. ಕೋನದ ಚಲನೆ ನಗ್ಗಿಗಳ ನಡುವಿನ ಖಾಲಿಯನ್ನು ಮುಚ್ಚುತ್ತದೆ. ನನ್ನ ವಿಡಿಯೋದಲ್ಲಿ ವಿವರಿಸಲಾಗಿದೆ. ಮ್ಯಾಗ್ನೆಟಿಕ್ ಪೂಲ್ ಶೇಡಿಂಗ್ ಸಹಿತ ಚರ್ಯದ ನಂತರ ತಂತ್ರವನ್ನು ಹಿಂತಿರುಗಿಸಲಾಗುವುದು ಮತ್ತು ಫಲಿತಾಂಶ ಸೊಗಸಾದದ್ದು ಏಕೆಂದರೆ ನಗ್ಗಿ ತನ್ನ ಮಾರ್ಗವನ್ನು ಎತ್ತಬಹುದು. ಪೆಂಡುಲಮ್ ಶೇಡಿಂಗ್ ಪ್ರತಿಯೊಬ್ಬ ಶೆಡೋದಲ್ಲೂ ಬಳಸಲ್ಪಡುತ್ತದೆ. ಒಂದು ಕಡಿಮೆ ರೇಖೆ ಬಿಟ್ಟು ಹೋಗಿದಾಗ ಯಂತ್ರವನ್ನು ಉದ್ದಗೊಳಿಸಿ ಆಳಕ್ಕಿಂತ ಕೇಂದ್ರೀಯವಾಗಿ ಒಂದೇ ಚಲನೆಗೆ ಎರಡು ದಿಕ್ಕಿನಲ್ಲಿ ಮಾಡಬೇಕು.